ಸಚಿವ ಬಿ ನಾಗೇಂದ್ರ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಬಿಜೆಪಿ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಯುತ್ತಿರುವ ಪ್ರತಿಭಟನೆ ಬುಧವಾರ 2ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್, ಎಸ್ಸಿ/ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ದುರುಪಯೋಗಪಡಿಸಿಕೊಂಡವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ವಾಲ್ಮೀಕಿ ನಿಗಮದ ಹಗರಣ ಬಯಲಿಗೆ ಬಂದ ಬಳಿಕ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿ ನಾಗೇಂದ್ರ ಅವರನ್ನ ಸಂಪುಟದಿಂದ ಕೈಬಿಟ್ಟಿದ್ರು. ಇದೀಗ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡಿರುವ ಬಗ್ಗೆ ಮುಖ್ಯಮಂತ್ರಿ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದರು. ವಾಲ್ಮೀಕಿ ನಿಗಮದಲ್ಲಿನ ಭ್ರಷ್ಟಾಚಾರದಿಂದಾಗಿ ಪ್ರಾಮಾಣಿಕ ಅಧಿಕಾರಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಯಿತು ಎಂದು ವಿಷಾದಿಸಿದ ಅವರು, ರಾಮಾಯಣದ ಅರ್ಥ ವಾಲ್ಮೀಕಿ ಮಹರ್ಷಿಗಳು ರಾಮನ ಆದರ್ಶಗಳನ್ನ ವಿವರಿಸಿದ್ದಾರೆ. ಇಂತಹ ನಿಗಮಕ್ಕೆ ಅಧ್ಯಕ್ಷರಾಗಿದ್ದವರು ರಾಮನ ಆದರ್ಶ ಪಾಲಿಸಬೇಕಿತ್ತು. ಆದರೆ ಮೋಸ ವಂಚನೆ ಮಾಡುವ ಮೂಲಕ ಕೇವಲ ಸಮುದಾಯಕ್ಕೆ ಮಾತ್ರವಲ್ಲ, ಶ್ರೀರಾಮನ ಆದರ್ಶಗಳನ್ನ ಮಣ್ಣುಪಾಲು ಮಾಡಿದ್ದಾರೆ ಎಂದು ಗುಡುಗಿದರು. ಕಾಂಗ್ರೆಸ್ ಸರ್ಕಾರದಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ, ಭ್ರಷ್ಟಾಚಾರ ಮಾಡಿದವರನ್ನು ಅಲಂಕರಿಸುವ ಪ್ರವೃತ್ತಿ ಇದೆ ಎಂದು ಆರೋಪಿಸಿದ ರೂಪಾಲಿ ನಾಯ್ಕ್, ಬಿ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ತಾವು ಅರ್ಹರಲ್ಲ ಎಂದು ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಧ್ವಜಾರೋಹಣಕ್ಕೂ ಮುನ್ನ ವಂದೇ ಮಾತರಂ ಹಾಡುತ್ತಿದ್ದಾಗ ಸೋನಿಯಾ ಗಾಂಧಿ ಅವರು ಗೀತೆಯನ್ನು ಅರ್ಧಕ್ಕೆ ನಿಲ್ಲಿಸುವಂತೆ ಸೂಚಿಸಿದ ಘಟನೆ ಇಡೀ ವಿಶ್ವವೇ ನೋಡಿದೆ. ಮುಂದಿನ ದಿನಗಳಲ್ಲಿ ದೇಶ ಅವರಿಗೆ ತಕ್ಕ ಉತ್ತರ ನೀಡಲಿದೆ ಎಂದು ಹೇಳಿದರು. ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಎಸ್ಸಿ/ಎಸ್ಟಿ ಸಮುದಾಯದ ಒಂದು ಸಚಿವರಾಗಿ ನಾಗೇಂದ್ರ ಅವರು ಸುಮಾರು 187 ಕೋಟಿ ರೂಪಾಯಿಯನ್ನ ತೆಲಂಗಾಣ, ನಮ್ಮ ದೇಶಕ್ಕೂ ಅಲ್ಲ ತೆಲಂಗಾಣ ದೇಶಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಬೇರೆ ಬೇರೆ ಜನತಾ ಪಾರ್ಟಿಯ ರಾಜ್ಯದ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರವರೆಗೆ ಪಾದಯಾತ್ರೆ ಮಾಡುವುದರ ಮೂಲಕ ಅಲ್ಲಿರುವಂತ ಮೂಢ ಹಗರಣ ಇರಲಿ, ವಾಲ್ಮೀಕಿ ನಿಗಮದ ಹಗರಣ, ನಮ್ಮ ಮಹರ್ಷಿ ವಾಲ್ಮೀಕಿ ಅವರ ಒಂದು ಫೋಟೋವನ್ನು ಸಹ ನಾವು ಇವತ್ತು ಪೂಜೆ ಮಾಡ್ತಾ ಇದ್ದೇವೆ. ಅವರನ್ನ ಬಹಳ ನೆನೆಸ್ಕೊಳ್ತೇವೆ. ರಾಮಾಯಣದ ಮತ್ತೆ ಮಹಾಭಾರತ ಬೇರೆ, ಅದು ರಾಮಾಯಣದಲ್ಲಿ ರಾಮ ಹೇಗೆ ಇದ್ದಾನೆ ಎಂಬ ಆ ರಾಮ ಪುರುಷನ ಆ ಮಹಾತ್ಮನ ಅವರ ಹೆಸರನ್ನು ಹೇಳಿದ್ರೆ ಯಾರು ಹೆದರ್ತಾರೆ. ಆದ್ರೆ ಅಂತ ಜನರ ಪಾಪ ಆ 187 ಕೋಟಿ ರೂಪಾಯಿಯನ್ನ ನಾಗೇಂದ್ರರವರು ಆ ಹೊತ್ತಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಇಡಿಯಲ್ಲಿ ಸಿಲ್ಕಾಕೊಂಡಿದ್ದಾರೆ. ಆವಾಗಲೇ ನಾವೆಲ್ಲ ಹೋರಾಟ ಮಾಡಿ ಭಾರತೀಯ ಜನತಾ ಪಾರ್ಟಿಯಿಂದ ಆ ಹೋರಾಟದಲ್ಲಿ ಆವಾಗ ಎಚ್ಚೆತ್ಕೊಂಡು ಆಗಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸರ್ ಅವರು ಆವಾಗಲೇ ನಾಗೇಂದ್ರರವರನ್ನ ಮಂತ್ರಿ ಪದವಿಯಿಂದ ಅವರನ್ನ ಉಚ್ಚಾಟನೆ ಮಾಡಿದ್ರು. ಆದರೆ ಬಹಳ ದುಃಖದಾಯಕ ಪ್ರಸಂಗ ಏನಂದ್ರೆ, ಇವತ್ತು ಪುನಃ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಮತ್ತೆ ಅದೇ ನಾಗೇಂದ್ರರವರು ಮತ್ತೆ ಆ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಂತ ಆ ವಂದೇ ಮಾತರಂ ಹಾಡು ಹೇಳ್ಬೇಕಾದ್ರೆ ಎಲ್ಲರೂ ಗೌರವಯುತವಾಗಿ ನಡ್ಕೊಳ್ಬೇಕು. ಅದ್ರಲ್ಲಿ ಅದೆಲ್ಲ ದೇವರುಗಳ ಹೆಸರುಗಳಿದೆ, ಎಲ್ಲ ದೇವರನ್ನು ಭಾರತ ಮಾತೆಯನ್ನು ಪೂಜೆ ಮಾಡುವಂತ ಹೆಸರಿದೆ. ಅಂತದನ್ನ ಬಿಟ್ರೆ ಹೀಗ್ ಮಾಡ್ಕೊಂಡು ಹೀಗ್ ಮಾಡ್ತಾ ಇದ್ರು ಎಲ್ಲರೂ ನೋಡಿದ್ದೇವೆ. ಬಹಳ ಒಂದು ಮಹಿಳೆಯಾಗಿ ಒಬ್ಬ ಸೋನಿಯಾ ಗಾಂಧಿ ಒಬ್ಬ ಮಹಿಳೆಯಾಗಿ ಬಹಳ ಒಂದು ಕೇಂದ್ರದಲ್ಲಿ ಅವರು ಸರ್ಕಾರ ನಡೆಸಿದ್ರು. ಇಂದಿರಾ ಗಾಂಧಿ ಅವರು ಬಹಳಷ್ಟು ವರ್ಷ ಸರ್ಕಾರ ನಡೆಸಿ ಜನ ನೋಡ್ತಾ ಇದ್ದಾರೆ, ದೇಶ ಜನ ನೋಡ್ತಾ ಇದ್ದಾರೆ, ಬೇರೆ ವಿದೇಶ ಜನ ನೋಡ್ತಾ ಇದ್ದಾರೆ. ಆ ಒಂದು ವೇದಿಕೆಯಲ್ಲಿ ವಂದೇ ಮಾತರಂ ಹಾಡೋದು ಬಿಟ್ಕೊಂಡು ಅದನ್ನು ಯಾಕೆ ಮತ್ತೆ ಮುಂದುವರಿಸಿದಿರಿ, ಅದನ್ನು ಅರ್ಧದಲ್ಲಿ ನಿಲ್ಲಿಸಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಇವು ಯಾವ ಸೀಮೆ ಹೆಂಗಪ್ಪ, ನಮ್ಗೆ ಬಹಳ ಬೇಜಾರಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.